ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಅನ್ಕೋಬೋದು ಇದೇನಿದು ನವರಾತ್ರಿ ವಿಡಿಯೋನ ಇಷ್ಟು ಲೇಟಾಗಿ ಹಾಕ್ತಾಯಿದ್ದಾರೆ ಅಂತ. ಹೌದು, ನನ್ನ ಆವಾಗವಾಗ ಅಂತೂ ಚಿಕ್ಕದಾಗಿ ವಿಡಿಯೋ ಮತ್ತು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಟ್ಕೊಂಡಿದ್ದೆ, ಆದರೆ ಅಪ್ಲೋಡೇ ಮಾಡಿರಲಿಲ್ಲ. ನೀವು ನೋಡ್ತಾ ಇರ್ಬೋದು, ದೇವಿ ಬರ್ತಾ ಇದೆ. ತುಂಬ ಅದ್ದೂರಿಯಾಗಿ ವೆಲ್ಕಮ್ ಮಾಡಿಕೊಂಡ್ರು, ಸ್ವಾಗತ ಮಾಡಿಕೊಂಡ್ರು. ನಿಜವಾಗ್ಲೂ ಮಹಾರಾಷ್ಟ್ರದಲ್ಲಿ ಎಲ್ಲ ಹಬ್ಬಗಳನ್ನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಹಂಗಂತಲ್ಲ ನಮ್ಮೂರಿನಲ್ಲಿ ಮಾಡಲ್ಲ ಅಂತ. ನಮ್ಮೂರಿನಲ್ಲಂತೂ ಮೈಸೂರು ದಸರಾ ನೋಡಲಿಕ್ಕೆ ಅಯ್ಯೋ ದೇವ ಪುಣ್ಯ ಪಡೆದಿರಬೇಕು, ಹಾಗಂತಲ್ಲ. ಆದರೆ ಮಹಾರಾಷ್ಟ್ರದಲ್ಲೂ ಕೂಡ ಅಷ್ಟೇ ಗಣಪತಿ ಆಗಿರ್ಬೋದು ಮತ್ತು ನವರಾತ್ರಿ ಆಗಿರ್ಬೋದು ತುಂಬ ಖಡಕ್ವಾಗಿ ಉಪವಾಸ ಮಾಡ್ತಾರೆ. ಅಂದರೆ 9 ದಿನ ಏನು ಊಟ ಮಾಡೋದಿಲ್ಲ, ಹಾಗೆ ಉಪವಾಸ ಮಾಡಿ ಹಬ್ಬ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನವರಾತ್ರಿ ಅಂತೂ ತುಂಬ ಜನ ತುಂಬ ಕಠಿಣವಾಗಿ ಉಪವಾಸ ಇಡ್ತಾರೆ. ಅದೊಂದಂತೂ ನನಗೆ ತುಂಬಾ ಇಷ್ಟ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ದುರ್ಗಮ್ಮನ ಹೇಗೆ ವೆಲ್ಕಮ್ ಮಾಡ್ಕೋತಾ ಇದ್ದಾರೆ ಅಂತ. ಎಲ್ಲ ಅಂದರೆ 9 ದಿವಸ ಕೋಲಾಟ ಇರ್ಬೋದು, ಅದು ಗರ್ಭ ಡ್ಯಾನ್ಸ್ ಅಂತಾರಲ್ಲ ಅದಿರ್ಬೋದು, ಮತ್ತು ಪ್ರತಿದಿನ ಬೇರೆ ಬೇರೆ ಕಲ್ಲರು ಸೀರೆಗಳ ಉಡ್ಸೋದಾಗಿರ್ಬೋದು ದೇವಿಗೆ, ಮತ್ತು ಜನಗಳು ಅವ್ರು ಉಟ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ಏನೋ ಒಂಥರ ಪ್ರತಿನಿತ್ಯನೂ ಕೂಡ ಒಂಥರ ವಿಶೇಷವಾಗಿರುತ್ತೆ ಇಲ್ಲಿ ಅಂತಲೇ ಹೇಳ್ಬೋದು. ನಾನು ಕೂಡ ಅಷ್ಟೇ, ನಮ್ಮ ಮನೆಯಲ್ಲೂ ಕೂಡ ನಾನು ಅಂದರೆ ಹೆಚ್ಚು ಅಲಂಕಾರ ಮಾಡಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಭಕ್ತಿಯಿಂದ ಸಿಂಪಲ್ಲಾಗಿ ನಾನು ಮನೆಯಲ್ಲಿ ಪೂಜೆ ಮಾಡ್ತೀನಿ. ಮತ್ತು ನವದುರ್ಗೆಯರ ಫೋಟೋನು ಕೂಡ ಪೂಜೆ ಮಾಡ್ತೀನಿ. ಇಲ್ಲಿ ಕೆಳಗಡೆ ಇಟ್ಟಿದ್ದೀನಿ, ಏಕೆಂದರೆ ನಮ್ಮ ಮಂದಿರ ಚಿಕ್ಕದಾದ್ರಿಂದ ನನಗೆ ಮಂದಿರದಲ್ಲಿ ಇಡಲಿಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಇಲ್ಲಿ ಕೆಳಗಡೆ ಒಂದು ಫೋಟೋ ಇಟ್ಟು ಅದಕ್ಕೆ ಚುನ್ರಿ ಅಂತ ಹೇಳ್ತಾರೆ. ಅದು ದುರ್ಗಮ್ಮಗೆ ತುಂಬ ಅಂದರೆ ಶ್ರೇಷ್ಠ ಅಂತಲೇ ಹೇಳ್ಬೋದು. ಚುನ್ರಿ ಹಾಕಿ ಕಾಯಿ, ಇಲ್ಲಿ ಮುಖ್ಯವಾಗಿ ಬಾಳೆಹಣ್ಣಿಗಿಂತ ಕಾಯಿನ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಕಾಯಿ ಮತ್ತು ಎಲೆ ಅಡಿಕೆ ಇಟ್ಟು ಅದನ್ನೆಲ್ಲ ಇಟ್ಟು ನಾನು ಕೂಡ 9 ದಿನ ಪೂಜೆ ಮಾಡಿದೆ. ಮತ್ತು ಇನ್ನು ಮಂಗಳವಾರ, ಶುಕ್ರವಾರ, ಅಷ್ಟಮಿ ಎಲ್ಲ ಬಂದಾಗ ನಮ್ಮ ಮನೆಯಲ್ಲೂ ಕೂಡ ಉಪವಾಸ ಇರ್ತಾಯಿತ್ತು. ಮತ್ತು ಇವರು ತೆಲುಗುನವರ ಯಾರು ಅಂತ ಗೊತ್ತಿಲ್ಲ ಫ್ರೆಂಡ್ಸ್, ಆದರೆ ಸೌತ್ನವರೇನೆ ಇವರು. ಈ ರೀತಿ ಅಂದರೆ ಪ್ರತಿನಿತ್ಯ ಈ ರೀತಿ ಸೇವಂತಿಗೆ ಹೂವಿಂದ ಒಂಥರ ಗುಡ್ಡು ಥರ ಮಾಡಿ ಮತ್ತು ಡ್ಯಾನ್ಸ್ ಮಾಡ್ತಾಯಿದ್ರು. ಲಾಸ್ಟ್ನೇ ದಿನವೂ ಕೂಡ ಅಷ್ಟೇ, ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಮತ್ತು ಹೊತ್ಕೊಂಡು ಹೋದರು. ಅದು ದುರ್ಗಮ್ಮನ ವಿಸರ್ಜನೆ ಮಾಡ್ತಾರಲ್ಲ ಅಲ್ಲಿ ಅದನ್ನು ಕೂಡ ವಿಸರ್ಜನೆ ಮಾಡಿದರು ಅಂತ ಹೇಳ್ತಾಯಿದ್ರು. ನಾನಂತೂ ಹೋಗಿರಲಿಲ್ಲ ಅಲ್ವರ ನೋಡೋಕ್ಕೆ, ಪಕ್ಕದ ಹುಡುಗಿ ಹೇಳ್ತಿದ್ಲು, ಅದನ್ನು ನಾನು ಕೇಳಿಕೊಂಡೆ. ಮತ್ತು ನಾನು ಕೂಡ ಅಷ್ಟೇ ವಿಶೇಷವಾದ ದಿನದಲ್ಲಿ ಒಂದೊಂದು ರೀತಿ ಸ್ವೀಟ್ಸ್ನು ಕೂಡ ಮಾಡಿ ದುರ್ಗಮ್ಮಗೆ ಪ್ರಸಾದವಾಗಿ ಇಡ್ತಾಯಿದ್ದೆ. ಮತ್ತು ನಾವು ಕೂಡ ಸೇವನೆ ಮಾಡ್ತಾಯಿದ್ವಿ. ಚೆನ್ನಾಗಿತ್ತು ಫ್ರೆಂಡ್ಸ್. ಹಾಗೆಯೇ ಚಿಕ್ಕದಾಗಿ ನಿಮ್ಮ ಹತ್ರ ನಾನು ಎಲ್ಲನೂ ಕೂಡ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಇಲ್ಲಿ ದುರ್ಗಮ್ಮ ದೇವಸ್ಥಾನ ಇದೆ. ನಾನು ಹಿಂದಿನ ವಿಡಿಯೋಗಳಲ್ಲಿ ತುಂಬ ನೋಡ್ತಾಯಿದ್ರೆ ನೀವು ನೋಡಿರ್ಬೋದು, ದೇವಸ್ಥಾನದ ವಿಡಿಯೋ ನಾನು ತುಂಬ ಹಾಕಿದ್ದೀನಿ. ಇಲ್ಲಿ ನೀವು ನೋಡಿರ್ಬೋದು, ಮೊದಲನೇ ದಿನ ಕಳಸ ಇಟ್ಟು ಅದಕ್ಕೆ ಹೂವು ಕಟ್ಟಿ ಮತ್ತು ಅಲ್ಲಿ ಧಾನ್ಯಗಳನ್ನು ಕೂಡ ಹಾಕ್ತಾರೆ. ಮಣ್ಣಿಗೆ ಕುಕ್ಕೆಗೆ ಮಣ್ಣೆಲ್ಲ ಇಟ್ಟು, ಮತ್ತು ಅದ್ರ ಮಧ್ಯದಲ್ಲಿ ಶಾಪಿಂಗು, ಸ್ವಲ್ಪ ಮಾರ್ಕೆಟಿಂಗು ಅದು ಇದು ಕೂಡ ನಡೀತಾ ಇತ್ತು. ಏಕೆಂದರೆ ಅವನಿಗೆ ಈಗ ಶೂಸ್ ಹಾಕ್ಕೋಬೇಕು, ಹಾಗಾಗಿ ಅವನಿಗೆ ಶೂಸು ಕೂಡ ತೊಗೊಂಡು ಬಂದ್ವಿ. ಮತ್ತು ಅದು ಇದು ಚಿಕ್ಕ ಪುಟ್ಟದಾಗಿ ಖರೀದಿ ಎಲ್ಲ ಮಾಡೋದಿರುತ್ತಲ್ಲ, ಅದೆಲ್ಲ ಕೂಡ ಆವಾಗವಾಗ ನಡೀತಾ ಇತ್ತು. ಮತ್ತು ಈವ್ನಿಂಗ್ ಸ್ನ್ಯಾಕ್ಸು ಅಂದರೆ ಅಂಬ್ಲಿ, ಮಜ್ಜಿಗೆ ಮತ್ತು ಈ ರೀತಿ ಇರುತ್ತೆ. ಇಲ್ಲ ಪಾಸ್ತಾ ಪ್ರತಿದಿನ, ಇವೆಲ್ಲ ಒಂದು ದಿವಸ ಚಾಯ್ ಬಿಸ್ಕೆಟು, ಈ ರೀತಿ ಒಂದೊಂದು ದಿನ ನಂತರ ಈವ್ನಿಂಗ್ ನಾಷ್ಟ ಇರುತ್ತೆ. ಅದನ್ನು ಕೂಡ ನಾವು ಮಕ್ಕಳು ಕೊಡೋದ್ರ ಜೊತೆಗೆ ನಾವು ಕೂಡ ತಿಂತೀವಿ. ಜೊತೆಗೆ ಇವತ್ತು ಕಲರ್ ಬಂದು ವೈಟು, ನಾನು ವೈಟ್ ಟಾಪ್ನು ಕೂಡ ಹಾಕ್ಕೊಂಡಿದ್ದೀನಿ. ಕುಶಾಲ್ ನೋಡಿ ಅಲ್ಲಿ ಖೋಖೋ ಕ್ಲಾಸ್ನಲ್ಲಿ ಇದ್ದಾನೆ ಮೈದಾನದಲ್ಲಿ. ನಾನು ಕೂಡ ಅವನನ್ನು ಕರ್ಕೊಂಡು ಬರೋಕ್ಕೆ ಹೋಗಿದ್ದೆ. ಹಾಗೆಯೇ ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡೆ. ಪ್ರತಿದಿನ ನಮ್ಮನೆ 2 ದಿನ ಬಿಟ್ಟು, ಒಂದೊಂದು ದಿವಸ ಬಿಟ್ಟು, ಕೆಲವೊಂದು ಸಲ 2 ದಿವಸ ಬಿಟ್ಟು ಅದು ದಾಸವಾಳ ಹೂವನ್ನು ಬಿಡ್ತಾಯಿದೆ. ಹೊರಗಡೆಯಿಂದ ಹೂವು ಖರೀದಿ ಮಾಡಿ ಇಡೋದಕ್ಕಿಂತ ನಮ್ಮನೆ ಗಿಡದಲ್ಲೇ ಬೆಳೆದಿರುವಂಥ ಹೂವು ಇಟ್ಟು ಪೂಜೆ ಮಾಡೋ ಒಂಥರ ಖುಷಿನೇ ಬೇರೆ. ನೀವು ನೋಡ್ತಾ ಇರ್ಬೋದು 2:30 ಆಗ್ತಾಯಿದೆ. ನನಗೆ ನವರಾತ್ರಿನಲ್ಲಿ ಫುಲ್ ಮುಖ ಎಲ್ಲ ಒಂಥರ ಉದ್ದಂಗೆ ಆಗಿತ್ತು, ಒಂಥರ ದಪ್ಪಗಾಗಿದ್ದೀನೇನೋ ಅನ್ನೋ ರೀತಿ ಫೀಲ್ ಆಗ್ತಾಯಿತ್ತು. ಯಾಕೋ ಗೊತ್ತಿಲ್ಲ. ಆವಾಗ ತಾನೇ ಸ್ವಲ್ಪ ಚಳಿ ಶುರುವಾಯ್ತಿತ್ತಲ್ಲ, ನನಗೆ ಹಾಗೆಯೇ ಚಳಿ ಶುರುವಾತ್ನಲ್ಲಂತೂ ಮುಖ ಎಲ್ಲ ಊದಕ್ಕೆ ಶುರುವಾಗುತ್ತೆ, ಕೈ ಕಾಲೆಲ್ಲ ಊದ್ತಾ ಇರುತ್ತೆ. ಅದಕ್ಕೆ ಏನೋ ಗೊತ್ತಿಲ್ಲ, ಆ ಸಮಯದಲ್ಲಿ ನನಗೆ ಫುಲ್ಲೆಲ್ಲ ಒಂಥರ ಶೀತ ಥರ ಆಗಿ ಮೂಗೆಲ್ಲ ಕಟ್ಟಿ ಕಣ್ಣೆಲ್ಲ ಊದ್ತಿತ್ತು. ಮತ್ತು
ಫಂಕ್ಷನ್ ಎಲ್ಲ ಆಗಿತ್ತು. ತುಂಬ ದಿನದವರೆಗೆ ಹೋಗೇ ಇರಲಿಲ್ಲ. ಆ ಸಮಯದಲ್ಲಿ ತುಂಬ ಹುಷಾರು ಕೂಡ ತಪ್ಪದೆ ನಾನು ಅಂದರೆ ಹೆಲ್ತ್ ಎಲ್ಲ ತುಂಬ ಅಪ್ಸೆಟ್ ಆಯ್ತಿತ್ತು. ಏನಿಲ್ಲ, ಶೀತ ಮತ್ತು ಟಾನ್ಸನ್ನು ಆಸ್ಪತ್ರೆಗೆ ತೋರಿಸ್ದೆ, ಮನೆಯಲ್ಲೆಲ್ಲ ಕಷಾಯ ಎಲ್ಲ ಮಾಡ್ಕೊಂಡು ಕುಡಿದೆ. ಆದರೂ ಕೂಡ ಕಮ್ಮಿನೇ ಆಗಿರಲಿಲ್ಲ. ತುಂಬ ದಿನದವರೆಗೆ ಇತ್ತು ಅಂತಲೇ ಹೇಳ್ಬೋದು. ಆದರೂ ಕೂಡ ನಮ್ಮದು ಉಪವಾಸ ಮತ್ತು ಸಂಜೆ ಹೊತ್ತು ಎಲ್ಲರೂ ಸೇರಿ ಒಟ್ಟಾಗಿ ಪೂಜೆ ಮಾಡ್ತಾಯಿದ್ವಿ. ಅದೊಂದೊಂಥರ ಖುಷಿ ಆಯ್ತಿತ್ತು. ಮತ್ತು ಮನೆಯಲ್ಲಿ ಆರತಿ ಎಲ್ಲ ಅಂದರೆ ಸಾಂಗುಗಳೆಲ್ಲ ಹಾಕಿ ಇಡ್ತಾಯಿದ್ದೆ. ದುರ್ಗಮ್ಮದು ಇದು ನಮ್ಮ ಸೊಸೈಟಿ ದೇವಿ. ಇಲ್ಲೂ ಕೂಡ ನಾವು ಬಂದಿದ್ವಿ. ಇಲ್ಲಿ ಆರತಿ ನಡೀತಿತ್ತಲ್ಲ, ಅದೇ ಸಮಯಕ್ಕೆ ನಾವು ಆವಾಗವಾಗ ಬಂದು ಆರತಿನಲ್ಲಿ ನಾನು ಕೂಡ ಭಾಗವಹಿಸ್ತಿದ್ದೆ. ಅದೊಂದು ನಮಗೆ ತುಂಬ ಖುಷಿ ಆಯ್ತಿತ್ತು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಏನೋ ಒಂಥರ ಪೂಜೆ ದಿನಗಳಲ್ಲಿ ಮನೆಯಲ್ಲಿ ಏನೋ ಒಂಥರ ಖುಷಿ. ಅಂದರೆ ಎಷ್ಟೇ ಮನಸ್ಸಿನಲ್ಲಿ ದುಃಖ ಇದ್ದರೂ, ಹೆಲ್ತ್ ಎಷ್ಟೇ ಅಪ್ಸೆಟ್ ಆಗಿದ್ದರೂ ಕೂಡ ಒಂಥರ ದೇವ್ರ ಪೂಜೆ ಮಾಡಿ ಅದು ಧೂಪ ಮತ್ತು ದೀಪ ಹಚ್ಚೋದು ಮತ್ತು ಕರ್ಪೂರದ ಅದೊಂಥರ ಸುವಾಸನೆ ಅದೆಲ್ಲ ಮನೆಯಲ್ಲಿ ಒಂಥರ ಹಾರಾಡ್ತಾ ಇದ್ದಾಗ ಏನೋ ಒಂಥರ ಅದು ಹೇಳಲಿಕ್ಕಾಗೋದಿಲ್ಲ ಫ್ರೆಂಡ್ಸ್. ಅದು ಎಲ್ರಿಗೂ ಕೂಡ ಗೊತ್ತು. ಅದೊಂಥರ ಖುಷಿ, ಮನಸ್ಸಿಗೆ ಒಂಥರ ನೆಮ್ಮದಿ ಥರ. ಮತ್ತು ಇಲ್ಲಿ ಸಂಜೆ ಆದರೆ ಸಾಕು, ಇಲ್ಲಿ ಆರತಿ ಶಬ್ದ ಇರ್ಬೋದು, ಇಲ್ಲಿ ಅದು ಕೋಲಾಟ ಗರ್ಭ ಆಡೋದಿರ್ಬೋದು, ಅದೆಲ್ಲ ಕಿವಿಗೆ ಬೀಳ್ತಿತ್ತು. ಹೊರಗಡೆ ಹೋಗಿ ನೋಡ್ತಾ ಇದ್ವಿ, ಒಂಥರ ಖುಷಿ ಆಯ್ತಿತ್ತು ನವರಾತ್ರಿನಲ್ಲಿ. ಮತ್ತು ಈಗ ಅಲ್ಲಿನಲ್ಲಿ ಎಲ್ಲೇ ಹೋದರೂ ಕೂಡ ಎಲ್ಲ ದುರ್ಗಾ ದೇವಿಗಳಿಗೆ ವಿಶೇಷವಾದ ಅಲಂಕಾರ. ಜೊತೆಗೆ ಅದು ನನಗೆ ಶೀತದಿಂದ ತಲೆನೋವು ಬರ್ತಿತ್ತು. ಮತ್ತು ನನ್ನದು ಕನ್ನಡಕನೂ ಕೂಡ ತುಂಬಾ ಡೌನ್ ಆಗಿತ್ತು. ಅಂದರೆ ಅದ್ರದ್ದು ಪವರೇ ಇರಲಿಲ್ಲ. ಆವಾಗ ನಾನು ಅದನ್ನು ಕೂಡ ಕಣ್ಣು ಚೆಕ್ ಮಾಡಿ ಮತ್ತು ಕನ್ನಡಕನೂ ಕೂಡ ಬೇರೆದು ಬರೆಸಿ ಅದೊಂದು ಮರುದಿನ ಅಂದರೆ ಒಂದು 2 ದಿವಸ ಬಿಟ್ಕೊಂಡು ಕನ್ನಡಕ ಬಂತು. ಅದನ್ನು ಕೂಡ ಚೇಂಜ್ ಮಾಡಿದ್ದಾಯಿತು ನವರಾತ್ರಿ ಟೈಮ್ನಲ್ಲೇ. ಇವತ್ತು ರೆಡ್ ಕಲರು, ನಾವಿಬ್ಬರು ಕೂಡ ರೆಡ್ ಹಾಕಿದ್ದೀನಿ. ನನ್ನ ಹತ್ರ ಪ್ರಾಪರ್ ರೆಡ್ ಇರಲಿಲ್ಲ, ಹಾಗಾಗಿ ಎಲ್ಲೋ ರೆಡ್ಡು ಮಿಕ್ಸ್ ಆಗಿರೋವಂಥದ್ದು ಹಾಕಿದ್ದೆ. ಮತ್ತು ಬ್ಲ್ಯಾಕ್ ಕಲರ್ ಹಾಕೋಬಾರ್ದು ನವರಾತ್ರಿ ಟೈಮ್ನಲ್ಲಿ. ನಾನು ವೇಲ್ ಮಾತ್ರ ಹಾಕಿದ್ದೀನಿ. ಮತ್ತು ನಾವು ಹೀಗೆ ಹೊರಗಡೆ ಏನಾದರೂ ಸಹ ಕೆಲಸ ಬಂದಾಗ ಅಲ್ಲೇನಾದರೂ ಕೂಡ, ಇಲ್ಲಂತೂ ಪ್ರತಿಯೊಂದು ಬೀದಿನಲ್ಲೂ ಕೂಡ ದೇವಿಯನ್ನು ಕೂರಿಸ್ತಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ನನಗದೊಂಥರ ಖುಷಿ. ಗಣಪತಿ ಟೈಮ್ನಲ್ಲೂ ಅಷ್ಟೇ, ದೇವಿ ಟೈಮ್ನಲ್ಲೂ ಅಷ್ಟೇ, ಅಂದರೆ ನವರಾತ್ರಿ ಟೈಮ್ನಲ್ಲೂ ಅಷ್ಟೇ, ಎಲ್ಲಿ ಗಣಪತಿ ಇಟ್ಟಿದ್ರು ಕೂಡ ನಾನು ಇಳಿದು ಹೋಗಿ ನೋಡಬೇಕು ಮತ್ತು ಕೈ ಮುಗಿಬೇಕು ಅನ್ನೋದು ಅದೊಂಥರ ಖುಷಿ ಆಯ್ತಿತ್ತು. ಮತ್ತು ಒಂದು ಸ್ವಲ್ಪ ಉಪವಾಸ ಟೈಮ್ ಆದದ್ರಿಂದ ಆವಾಗವಾಗ ಸ್ವಲ್ಪ ಎಳ್ನೀರು ಅದು ಇದು ಕುಡಿಯೋದು ಕೂಡ ಮುಖ್ಯನೇ. ಯಾಕೆಂದರೆ ಆರೋಗ್ಯಕ್ಕೆ ಇದೆಲ್ಲ ಬೀಳಲಿಲ್ಲ ಅಂತಂದರೆ ಏನೋ ಒಂಥರ ಈ ಸಮಯದಲ್ಲಿ, ಅಂದರೆ ವಾತಾವರಣ ಬದಲಾಗುವಂಥ ಸೀಸನ್ ಬಂದಾಗ, ಅಂದರೆ ಈಗ ಸೆಕೆಯಿಂದ ಚಳಿಗೆ ಅಥವಾ ಚಳಿಯಿಂದ ಮಳೆಗಾಲಕ್ಕೆ, ಮಳೆಯಿಂದ ಮತ್ತು ಬೇಸಿಗೆಗೆ ಹೀಗೆ ಚೇಂಜಸ್ ಆದಾಗ ನಾವು ಹುಷಾರು ತಪ್ತೀವಿ. ಅವಾಗಂತೂ ನಮ್ಮ ದೇಹದಲ್ಲಿ ಅಂದರೆ ಎನರ್ಜಿ, ಅದೊಂಥರ ಶಕ್ತಿ ಇಲ್ಲ ಅಂತ ಅಂದಾಗ ಅದನ್ನು ನಾವು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನನಗೂ ಕೂಡ ಈ ಸಲ ಹಾಗೆಯೇ ಆಗ್ಬಿಡ್ತು. ಜೊತೆಗೆ ಸ್ವಲ್ಪ ಸ್ಟಿಚಿಂಗು ಕೂಡ ನಡೀತಾ ಇತ್ತು ನನಗೆ ಆವಾಗವಾಗ. ಅಂದರೆ ಬರ್ತಾ ಇದ್ದಾರೆ ಈಗ ಅಲ್ಲಿಂದಲೇ, ಮೊದಲು ನಾನು ಏರಿಯಾದಲ್ಲಿ ಇದ್ನಲ್ಲ ಅಲ್ಲಿಂದಲೇ ಕೆಲವೊಬ್ಬರು ಬರ್ತಾ ಇರ್ತಾರೆ. ಆವಾಗವಾಗ ತೊಗೊಂಡು ಬಟ್ಟೆನ ಅದನ್ನು ಕೂಡ ನಾನು ಸ್ಟಿಚ್ ಮಾಡಿ ಕೊಡ್ತಾ ಇರ್ತೀನಿ. ಜೊತೆಗೆ ನನ್ನವು ಕೂಡ ತುಂಬ ಹೈನೆಕ್ ಇರ್ಬೋದು, ಮತ್ತು ಪ್ರಿನ್ಸ್ ಕಟ್ನಲ್ಲೂ ಕೂಡ ಸ್ವಲ್ಪ ಬೇರೆ ಬೇರೆ ಡಿಸೈನ್ಸ್ದು ಬ್ಲೌಸ್ಗಳ್ನು ಕೂಡ ನಾನು ಈ ಸಮಯದಲ್ಲಿ, ಅಂದರೆ ನಿಮಗೆ ಈಗ ವಿಡಿಯೋ ಹಾಕ್ತಾ ಇರಲಿಲ್ವಲ್ಲ, ಆ ಸಮಯದಲ್ಲೂ ಕೂಡ ನಾನು ಹೊಲ್ಕೊಂಡೆ ಕೂಡ. ನಿಮಗೆ ನೋಡಬೇಕು ಅಂದರೆ ಬೇಕಾದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕಮೆಂಟ್ ಮಾಡಿ ಬೇಕಾದರೆ ನೀವು ತಿಳಿಸ್ಬೋದು. ನೋಡಿ, ಕಟ್ ಮಾಡಿ ಇಟ್ಟಿದ್ದಾಯಿತು. ಕಟ್ ಮಾಡಿ ಇಟ್ಟಿರೋದ್ರ ಜೊತೆಗೆ ಮತ್ತು ಸಂಜೆ ಸ್ನ್ಯಾಕ್ಸಿಗೆ ಕೆಲವೊಂದು ದಿವಸ ನಾನು ಚಾಯ್ ಬಿಸ್ಕೆಟ್ಟು ಮತ್ತು ಅದು ಇದು ಏನಾದರೂ ಒಂದೇ ಥರ ಮಾಡಿದ್ರೆ ಮಕ್ಕಳು ತಿನ್ನೋದಿಲ್ಲ. ಮತ್ತು ನವರಾತ್ರಿ ನಿಮಗೆ ಗೊತ್ತೇ, ಇದು ನಾನು ಮೊದಲು ಕೂಡ ಹೇಳ್ಕೊಂಡೇ ಬರ್ತಾಯಿದ್ದೀನಿ. ಏನಾದರೂ ಕೂಡ ಸೋಯಾಬೀನ್ ಇರ್ಬೋದು, ಮಶ್ರೂಮ್ ಇರ್ಬೋದು, ಮತ್ತು ಆ ಗ್ರೇವಿ ಈ ಗ್ರೇವಿ, ಸಾಂಬಾರಿಗಿಂತ ಗ್ರೇವಿ ಅಂತಂದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇನ್ನು 5 ಗಂಟೆ, ಇನ್ನೊಂದು 10 ನಿಮಿಷ, 1/4 ಗಂಟೆ ಇದೆ ಅಂದ ತಕ್ಷಣವೇ ನಾನು ಕಸ ಎಲ್ಲ ಹೊಡೆದ್ಬಿಟ್ಟು ಯೋಗ ಕ್ಲಾಸಿಗೆ ಹೊರಟ್ಬಿಡ್ತೀನಿ. ಏಕೆಂದರೆ ಅಲ್ಲಿಂದ ಬರೋದು 6-6:15, ಕೆಲವೊಂದು ಸಲ 6:15 ಆಗಿಬಿಡುತ್ತೆ. ಅಲ್ಲಿಂದ ಬಂದು ಮತ್ತೆ ಕಸ ಹೊಡಿಬಾರ್ದು, ಸೂರ್ಯ ಮುಳುಗಿರ್ತಾರೆ. ಹಾಗಾಗಿ ನಾನು ಇನ್ನೇನೇ ಕೆಲಸ ಇದ್ದರೂ ಕೂಡ ಬಿಟ್ಬಿಟ್ಟು ಮೊದಲು ಕಸ ಹೊಡೆದ್ಬಿಟ್ಟು ಇನ್ನು ಟೈಮಿಗೆ ಕರೆಕ್ಟಾಗಿ ಯೋಗ ಕ್ಲಾಸಿಗೆ ನಾನು ಹೋಗ್ತೀನಿ. ಇನ್ನು ಕುಶಾಲ್ ಖೋಖೋಗೆ ಹೋಗ್ತಾನೆ. ಇನ್ನು ಅವಳು ಕೆಲವೊಂದು ಸಲ 5:30ಗೆ ಟ್ಯೂಷನ್ ಇದ್ದರೆ 5:30ಗೆ ಹೋಗ್ತಾಳೆ, ಇಲ್ಲ 6 ಗಂಟೆ ಅಥವಾ 5 ಗಂಟೆ, ಅವಳದು ಒಂದೇ ಸಮಯ ಇರೋದಿಲ್ಲ.
ಇನ್ನು ಅವಳು ಟ್ಯೂಷನ್ಗೆ ಹೋಗ್ತಾಳೆ. ಸಂಜೆ ಹೊತ್ತು ನಂದು ಈಗಲೂ ಕೂಡ ರೂಟೀನ್ ಹೀಗೇ ನಡೀತಾ ಇರುತ್ತೆ. ಹೋಗ್ತಾ ಇದೆ ಫ್ರೆಂಡ್ಸ್, ಚೆನ್ನಾಗಿ ಹೋಗ್ತಾ ಇದೆ. ನವರಾತ್ರಿ ಟೈಮ್ನಲ್ಲಿ ನೋಡಿ ಹೀಗೆಲ್ಲ ಇತ್ತು. ತುಂಬ ಖುಷಿ ಆಗ್ತಿತ್ತು. ದಿನವೂ ಕೂಡ ನಾನು ಹೊಸ ದುರ್ಗಿಯರನ್ನ ನೋಡ್ತಾ ಇದ್ದೆ, ನವದುರ್ಗಿಯರನ್ನ. ಅದೊಂಥರ ತುಂಬ ಖುಷಿ ಆಯ್ತಿತ್ತು. ಇವರು ಕೂಡ ಕರ್ಕೊಂಡು ಹೋಗ್ತಾ ಇದ್ದರು. ಮತ್ತು ನಾನೆಲ್ಲಾದರೂ ಕೂಡ ಹೋದಾಗ, ಅಂದರೆ ಮಾರ್ಕೆಟ್ ಇರ್ಬೋದು, ಅಲ್ಲಿ ಇಲ್ಲಿ ಹೋದಾಗಲೂ ಕೂಡ ನಾನು ಕೂಡ ಹೋಗಿ ನೋಡ್ತಾ ಇದ್ದೆ. ಈಗ ನೋಡಿ ಕುಶಾಲ್ದು ಇದೇ ಕೆಲಸ. ಅವನಿಗೆ ಒಂಥರ ಅವನು ಅಂದರೆ ಏನು ಕೂಡ ಅವನು ಒಂಥರ ಭೇದ ಭಾವ ಮಾಡೋದೇ ಇಲ್ಲ. ನೀವು ಮಣ್ಣೊಳಗಡೆ ಇದ್ದರೂ ಕೂಡ ಅಲ್ಲೇ ಕೂತ್ಬಿಡ್ತಾನೆ, ಬೇಕಾದ್ರೆ ಮಲಗ್ತಾನೆ. ದೋಸೆ ಅಂದರೆ ಬೆಳಗ್ಗೆ ದೋಸೆ ಮಾಡಿದ್ದೆ, ಫ್ರಿಜ್ನಲ್ಲಿ ಇಟ್ಟಿದ್ದೆ. ಅದು ಅವನಿಗೆ ಬೇಗ ದೋಸೆ ಬೇಕು ಅಂದಿದ್ದಕ್ಕೆ ನೋಡಿ ನಾನು ನೀರೊಳಗಡೆ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಸಂಜೆ ಹೊತ್ತು ಅವನಿಗೆ ಮಾರ್ನಿಂಗ್ ದೋಸೆ ಮಾಡಿದರೆ ಅದೇ ಇದರಿಂದ ಅದಕ್ಕೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಮಸಾಲ ದೋಸೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾನೆ ಅವನು. ಅವನಿಗಂತೂ ತುಂಬಾ ಇಷ್ಟ. ಅಂದರೆ ಅದಕ್ಕೋಸ್ಕರ ನಾನು ಪ್ರತಿನಿತ್ಯ ದೋಸೆ ಮಾಡಿದರೆ ಅವನು ಸ್ವಲ್ಪ ಹೆಚ್ಚಾಗೇ ಮಾಡಿರ್ತೀನಿ. ಸಂಜೆ ಹೊತ್ತು 1-2 ದೋಸೆಗೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಜೀರಿಗೆ ಪೌಡರು ಮತ್ತು ಅದು ಮೇಲ್ಗಡೆ ತುಪ್ಪ ಇದೆಲ್ಲ ಹಾಕಿ ಒಂಥರ ಉತ್ತಪ್ಪ ಥರ ಮಾಡಿ ಕೊಟ್ಟರೆ ಅಂತೂ ಅವನಿಗೆ ಇನ್ನೇನು ಬೇಡ. ಅದರಲ್ಲೂ ಸ್ವಲ್ಪ ಸೈಜನ್ ಚಟ್ನಿಗಂತೂ ನಾವು ಬಿಲ್ಕುಲ್ ತಿಂತಲೇ ಇಲ್ಲ ಬಿಡಿ. ಇದ್ದರೆ ಅದು ಹಾಕಿದ್ರಂತೂ ತುಂಬ ಇಷ್ಟಪಡ್ತಾನೆ. ಆದರೆ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು ನಾವು ಅಷ್ಟು ತಿನ್ನೋದಿಲ್ಲ. ಮತ್ತು ಇನ್ನು ಈಗ ಈವ್ನಿಂಗಿಗೆ ನಿಮಗೆ ತೋರಿಸಿದ್ನಲ್ಲ ಇದು ಸೋಯಾಬೀನ್ ಗ್ರೇವಿ ಅದನ್ನು ಮಾಡಿದ್ದೀನಿ. ಸಂಜೆ ಹೊತ್ತು ಮಾತ್ರ ನಾವೆಲ್ಲರೂ ಕೂಡ ಒಟ್ಟಿಗೆ ನಾವು ಪೂಜೆ ಮಾಡಿ ಊಟ ಮಾಡ್ತೀವಿ. ಮತ್ತು ಇನ್ನು ಪ್ರತಿನಿತ್ಯನೂ ಅಷ್ಟೇ, ನವರಾತ್ರಿ ಅಂತ ಅಲ್ಲ, ಪ್ರತಿನಿತ್ಯನೂ ಕೂಡ ಅಷ್ಟೇ. ಇನ್ನು ನೋಡಿ ಮೊದಲನೇ ದಿನ ಒಂದು ಕಾಯಿ ಇಟ್ಟಿದ್ನಲ್ಲ, ಅದು 9 ದಿನ ನಾನು ತೆಗಿಲಿಲ್ಲ. ಮತ್ತು ಅಖಂಡ ದೀಪ ನಾನು ಹಚ್ಚಿರಲಿಲ್ಲ ಫ್ರೆಂಡ್ಸ್. ಏಕೆಂದರೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಹಚ್ತಾರೆ. ಏಕೆಂದರೆ ಫಸ್ಟ್ನೇ ದಿನ ದೇವಿ ಕೂರಿಸ್ತಾರಲ್ಲ ಅಂತಂದರೆ ಅದು ಮಣ್ಣೊಳಗಡೆ ಧಾನ್ಯಗಳೆಲ್ಲನೂ ಹಾಕ್ತಾರಲ್ಲ, ಅವತ್ತು ಅವರು ದೀಪ ಹಚ್ಚಿರ್ತಾರೆ. ಅದು 9 ದಿನದವರೆಗೂ ಆರಿಸೋದಿಲ್ಲ, 9 ದಿನದವರೆಗೂ ಊಟ ಮಾಡೋದಿಲ್ಲ. 9 ದಿನ ಆದಮೇಲೆ ಅದು ಗಿಡವಾಗಿ ತುಂಬ ಉದ್ದವಾಗಿ ಬೆಳೆದಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಫ್ರೆಂಡ್ಸ್ಗಳ ಮನೆಗಳಲ್ಲೆಲ್ಲ ಮಾಡ್ತಾರೆ. ನಾನು ಮಾತ್ರ ಅದನ್ನು ಪಾಲನೆ ಮಾಡ್ಕೊಂಡಿಲ್ಲ. ಅಂದರೆ ಈ ರೀತಿ ನವದುರ್ಗಿಯರ ಫೋಟೋ ಇಟ್ಟು ಕೂಡ ಊರ ಕಡೆ ಮಾಡೋದಿಲ್ಲ. ಊರ ಕಡೆ ಅಂತೂ ನಮ್ಮೂರ ಕಡೆ ಅಮ್ಮನ ಮನೆ ಕಡೆ ಅಂತೂ ಈಗ ಈ ಟೈಮ್ಗಳಲ್ಲಿ ಪಕ್ಷಗಳು ನಡೀತಾ ಇರುತ್ತೆ. ಎಲ್ಲ ಫುಲ್ ನಾನ್ ವೆಜ್ ತಿನ್ನೋದ್ರಲ್ಲಿ ಬ್ಯುಸಿ ಇರ್ತಾರೆ. ಎಲ್ಲ ಊರುಗಳಲ್ಲೂ ಕೂಡ ಪಕ್ಷಗಳು ನಡೀತಾ ಇರುತ್ತೆ. ಆದರೆ ಇಲ್ಲಿ ಮಾತ್ರ ನಾವು ಉಪವಾಸನೆ. ಮತ್ತು ಲಾಸ್ಟ್ ದಿನ ಆಯುಧ ಪೂಜೆ ದಿನ ಅಮ್ಮನಿಗೂ ಕೂಡ ಎಡೆ ಇಡಬೇಕಾಗುತ್ತೆ. ಆದರೂ ಕೂಡ ನಾನು ನಾನ್ ವೆಜ್ ಇಡೋದಿಲ್ಲ. ಸ್ಟಾರ್ಟಿಂಗ್ನಲ್ಲಿ ಇಡ್ತಾ ಇದ್ದೆ, ಇವಾಗ ಇಡೋದಿಲ್ಲ ನೋಡಿ. ಅದ್ರ ನವರಾತ್ರಿ ಮಧ್ಯದಲ್ಲಿ ಒಂದು ದಿವಸ ನಾನು ಮಶ್ರೂಮ್ ಕೂಡ ಮಾಡಿದ್ದೆ. ಅದೇ ಪ್ರತಿನಿತ್ಯದ್ದು ಚಿಕ್ಕದು ಹಂಗೇ 1 ನಿಮಿಷ 2 ನಿಮಿಷದ ಒಂದು ವಿಡಿಯೋ ಅಥವಾ ಫೋಟೋಸ್ನ ನಾನು ಕ್ಲಿಕ್ ಮಾಡಿ ಇಟ್ಕೊಂಡಿದ್ದೆ. ಯಾವಾಗಲಾದರೂ ಹಾಕಬೇಕು ಅಂತ ಅನ್ನಿಸ್ದಾಗ ನಾನು ಹಾಕೋಣ, ನಂದು ಕೂಡ ಅಪ್ಡೇಟ್ನ ತಿಳಿಸೋಣ, ನನ್ನ ವೀಡಿಯೋಸ್ಗಳನ್ನ ಇಷ್ಟಪಟ್ಟು ನೋಡುವಂಥ ಜನಗಳಿಗೆ. ಪ್ಲಸ್ ನನಗೂ ಒಂದು ನೆನಪು ಅನ್ನೋದಿರುತ್ತೆ. ತುಂಬ ಚೆನ್ನಾಗಿತ್ತು ಮಶ್ರೂಮ್ ಗ್ರೇವಿ ಅಂತೂ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಅದೊಂಥರ ಬಟರ್ ಪನ್ನೀರು ಈ ರೀತಿ ಇರುತ್ತಲ್ಲ ಫ್ರೆಂಡ್ಸ್, ಒಂಥರ ಪನ್ನೀರಲ್ಲ ಅಂದರೂ ಕೂಡ ಬಟರ್ ಹಾಕಿ ಒಂಥರ ಗ್ರೇವಿ ಎಲ್ಲ ಮಾಡ್ತಾರಲ್ಲ ಹಾಗೆ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ನಾನು ಪೂರಿ ಮಾಡಿದ್ದೆ. ಪೂರಿ ಅಂದರೆ ಮೈದಾದಿಂದ ಮಾಡಿದ ಪೂರಿನೂ ಕೂಡ ಅಷ್ಟೇ ತುಂಬ ಉಬ್ಬಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ನಾನು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಲಿಲ್ಲ. ರೆಸಿಪಿ ಎಲ್ಲ ಶೇರ್ ಮಾಡಬೇಕು ಅಂದರೆ ತುಂಬ ಹೊತ್ತಾಗ್ಬಿಡುತ್ತೆ. ಹಾಗಾಗಿ ಹಾಗೆಯೇ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಚೆನ್ನಾಗಿತ್ತು ಫ್ರೆಂಡ್ಸ್ ನವರಾತ್ರಿನಲ್ಲಿ. ನಾನು ಹೇಳಿದ ರೀತಿ ನಿಮಗೆ ನಮ್ಮ ದಾಸವಾಳದಲ್ಲಂತೂ ಪ್ರತಿನಿತ್ಯ ಒಂದೊಂದು ಹೂವು. ನನಗೇನೋ ಒಂಥರ ಆಶ್ಚರ್ಯ ಆಗೋದು, ಅಯ್ಯೋ ಇಷ್ಟು ಪುಟಾಣಿ ಗಿಡದಲ್ಲಿ ಇಷ್ಟೊಂದು ಹೂವುಗಳು ಬಿಡ್ತಾ ಇದೆಯಲ್ಲಪ್ಪ, ಅಮ್ಮನಿಗೆ ಹಾಕಲಿ ಅಂತಲೇ ಬಿಡ್ತಾ ಇರ್ಬೋದೇನೋ ಅಂತ ಅನ್ನಿಸ್ತಿತ್ತು. ಜೊತೆಗೆ ನಿತ್ಯ ಪುಷ್ಪದ ಹೂವುಗಳು ಕೂಡ ಅಷ್ಟೇ, ಅದು ಕೂಡ ತುಂಬಾ ಹೂವು ಬಿಡ್ತಾಯಿದ್ದು. ನಾನು ಅದನ್ನೇ ಮಾಡಿಸ್ತಾ ಇದ್ದೆ. ನಿತ್ಯ ಪುಷ್ಪದ ಹೂವು ಹೇಗೆ ಬಾಡೋಗುತ್ತೆ ಬೇಗ, ಆದರೂ ಕೂಡ ಅದು ಅರಳಿದ್ದಾಗ ಒಂಥರ ಖುಷಿ, ಪಿಂಕ್ ಕಲರ್ದಾಗಿ ಒಂಥರ ಚೆನ್ನಾಗಿರುತ್ತೆ. ಇದು ಬಂದು MIGನಲ್ಲಿ ಇರುವಂಥ ದೇವಿ ಅಲ್ಲಿಟ್ಟಿರುವಂಥದ್ದು. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಅಂದರೆ ನಮ್ಮ ಬಾಂಧ್ರದಲ್ಲೇ 1-2 ಜಾಗದಲ್ಲಿ ತುಂಬ ಗ್ರ್ಯಾಂಡು. ಅದು ಬಂದು ಇಲ್ಲಿ MIGನಲ್ಲಿ, ಮತ್ತು ಇನ್ನು ನಮ್ಮ ಮನೆ ಇದೆಯಲ್ಲ ಅಲ್ಲಿ ಪಕ್ಕದಲ್ಲಿ ನಾನು 2-3 ಜಾಗಕ್ಕೆ ಓಟಿ ತುಂಬಿಸ್ತೀನಿ. ಓಟಿ ಅಂತಂದರೆ ಬಾಗಿನ ಕೊಡುವಂಥದ್ದು, ಸೀರೆ, ಹಣ್ಣು ಕಾಯಿ ಮತ್ತು ಬಾಗಿನದ ಸಾಮಾನು ಅದೆಲ್ಲ ಕೂಡ ಕೊಡ್ತೀನಿ. ನಾನು ಪ್ರತಿ ವರ್ಷವೂ ಕೂಡ ಕೊಡ್ತೀನಿ. ಇಲ್ಲೂ ಕೂಡ ನಾವು ಇವತ್ತು ಬಂದಿದ್ದೀವಿ. ಇವತ್ತು ಕಲರ್ ಬಂದು ಗ್ರೀನು, ನಾನು ಗ್ರೀನ್ ಕಲರ್ ಸೀರೆ ಉಟ್ಟಿದ್ದೀನಿ. ಇವ್ರ ಪಪ್ಪನೂ ಅಷ್ಟೇ ಗ್ರೀನ್ ಕಲರ್ದು ಶರ್ಟ್ ಹಾಕಿದ್ದಾರೆ. ಇಲ್ಲಿ ಅಂತೂ ತುಂಬ ಚೆನ್ನಾಗಿ ಗರ್ಭ ಆಗ್ತದೆ. ಪ್ರತಿನಿತ್ಯ
ಏನಾದರೂ ಎಲ್ಲ ಇಲ್ಲಿರೋರೆಲ್ಲ ಕೋಟ್ಯಾಧೀಶ್ವರರೇ ಫ್ರೆಂಡ್ಸ್. ಪ್ರತಿನಿತ್ಯ ಒಬ್ಬೊಬ್ಬರು ಏನಾದರೂ ಕೂಡ ಪ್ರಸಾದ ಹಂಚ್ತಾರೆ ಬಂದಿರೋರಿಗೆಲ್ಲ. ಇವತ್ತು ಕೂಡ ಪ್ರಸಾದ ಕೊಡ್ತಾಯಿದ್ರು, ತುಂಬಾ ಚೆನ್ನಾಗಿತ್ತು. ರೊಟ್ಟಿ ಮತ್ತು ಇನ್ನು ಅದು ದಾಲ್ನಲ್ಲಿ ಮಾಡ್ತಾರೆ, ಅದು ಜುಮ್ಕ ಅಂತಲೇನೋ ಹೇಳ್ತಾರೆ ಅನಿಸ್ತದೆ, ಜುಮ್ಕನೋ ಏನೋ ಬೇರೆನೋ ಅದು, ಮತ್ತಿನ್ನು ಕೇಸರಿ ಬಾತು, ಮತ್ತು ತುಂಬ ಇನ್ನೊಂದು ಎಳ್ಳಿನಲ್ಲಿ ಮಾಡಿರೋವಂಥದ್ದು ಏನೋ ಒಂದು ಸ್ವೀಟ್ ಕೊಟ್ಟಿದ್ದರು, ಕಪ್ಪು ಮತ್ತು ಬಿಳಿ ಎಳ್ಳು ಹಾಕಿ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಚಿಗಣಿ ಉಂಡೆ ಮಾಡ್ತೀವಲ್ಲ ಅದೇ ಥರ ಸ್ವಲ್ಪ ಫ್ಲೇವರ್ ಚೇಂಜ್ ಇತ್ತು, ಒಂಥರ ಕಟ್ ಮಾಡಿದರು ಸ್ವೀಟ್ ಥರ ಮಾಡಿ, ಅದಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಂತೂ ನಿಜವಾಗ್ಲೂ ಫ್ರೆಂಡ್ಸ್ 2 ಕಣ್ಣು ಸಾಕಾಗ್ತಿರ್ಲಿಲ್ಲ. ಅಮ್ಮನವರು ಎದ್ದು ಬರ್ತಾ ಇದ್ದಾರೇನೋ ಅನ್ನೋ ರೀತಿಯಲ್ಲಿ ಕಣ್ಣಿಗೆ ತೋರಿಕೆಯಾಗಿ ಕಾಣಿಸ್ತಾಯಿದ್ರು. ಅಲಂಕಾರ ಇರ್ಬೋದು, ಫುಲ್ಲು ಸ್ಟೇಜ್ನಲ್ಲಿ ತುಂಬ ಗ್ರ್ಯಾಂಡಾಗಿ ಇಡ್ತಾರೆ ಇಲ್ಲೂ ಕೂಡ. ಮತ್ತು ಇಲ್ಲಿ ತುಂಬ ಜನ ಬರ್ತಾರೆ ಇಲ್ಲಿ ಕೋಲಾಡಲಿಕ್ಕೆ. ಪುಣ್ಯನ ಫ್ರೆಂಡ್ಸ್ಗಳು ಕೂಡ ಸಿಕ್ಕಿದ್ರು, ಮತ್ತು ಇನ್ನು ಕುಶಾಲ್ ಟೀಚರ್ಸ್ಗಳು ಸಿಕ್ಕಿದ್ರು, ತುಂಬ ಜನ ಪರಿಚಯದವರೆಲ್ಲ ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡಿ ಸ್ವಲ್ಪ ಹೊತ್ತು ನಿಂತ್ಕೊಂಡು, ಮತ್ತು ಇಲ್ಲಿ ಗರ್ಭದ ಆಟ ಎಲ್ಲನೂ ನೋಡ್ಬಿಟ್ಟು ಆಮೇಲೆ ನಾವು ಮನೆಗೆ ಹೋದ್ವಿ. 11 ಗಂಟೆವರೆಗೆ ಇದು ಮಾಡಿ, ಲಾಸ್ಟ್ ದಿನ 12 ಗಂಟೆವರೆಗೂ ಪರ್ಮಿಷನ್ ಕೊಡ್ತಾರೆ ಇಲ್ಲಿ. ಆದರೆ ಉಳಿದಿದ್ದು 8 ದಿನ 10:30ವರೆಗೆ ಅಥವಾ ಜಾಸ್ತಿ ಅಂದರೆ ಚಿಕ್ಕ ಚಿಕ್ಕ ಏರಿಯಾದಲ್ಲಿ, ಅಂದರೆ ಪೊಲೀಸ್ನವರು ಹೋಗ್ಲಿಕ್ಕೆ ಆಗೋದಿಲ್ವಲ್ಲ, ಮನೆಗಳಿರುವಂಥ ಏರಿಯಾ. ಕೆಲವೊಮ್ಮೆ ಪೊಲೀಸ್ನವರು ಒಂದೊಂದು ಜಾಗಕ್ಕೆ ಹೋಗೋದೇ ಇಲ್ಲ ನೋಡಿ, ಅದೊಂಥರ ಮರೆಯಾಗಿರುತ್ತೆ ಏರಿಯಾ. ಅಲ್ಲಂದರೆ 11 ಗಂಟೆವರೆಗೂ ಆಡ್ತಾರೆ. ಇಲ್ಲಿ ಹೆಚ್ಚು ಪಬ್ಲಿಕ್ ಇರೋ ಜಾಗದಲ್ಲಿ 10:30ಗೆ ಬಂದ್ ಮಾಡಿಸ್ಬಿಡ್ತಾರೆ. ಚೆನ್ನಾಗಿತ್ತು, ನನಗಂತೂ ಖುಷಿಯಾಗಿತ್ತು. ನವರಾತ್ರಿನಲ್ಲಂತೂ ಪ್ರತಿನಿತ್ಯ ಹೊಸ ನವದುರ್ಗಿಯರನ್ನ ನೋಡೋದು, ಅವ್ರ ಹೊಸ ಅಲಂಕಾರ, ಕಲರ್ ಪ್ರತಿನಿತ್ಯ ಬೇರೆ ಬೇರೆ ಕಲರ್ದು ಬಟ್ಟೆಗಳದ್ದು ಚೆನ್ನಾಗಿತ್ತು. ಅದ್ರ ಅದ್ರ ಜೊತೆಗೆ ಇಲ್ಲಿ ನೋಡಿ ಎದುರುಗಡೆ ಒಂದು ಪಾರಿವಾಳ ಕಾಣಿಸ್ತಾ ಇದೆ. ಪ್ರತಿನಿತ್ಯ ಇಲ್ಲಿ ಇಲ್ಲಾಂದರೂ ಒಂದು 200-300 ಪಾರಿವಾಳಗಳಿದ್ದಾವೆ. ಬೆಳಗ್ಗೆ ಹೊತ್ತು ಇಲ್ಲಿ ಏನಾದರೂ ಅದು ಧಾನ್ಯಗಳೇನಾದರೂ ಕೂಡ ಹಾಕಿದರೆ ತಿನ್ನಕ್ಕೆ ಬರ್ತದೆ. ನಾನು ಕೂಡ ಒಂದು ಚಿಕ್ಕ ಮಡಿಕೆಯಲ್ಲಿ ನೀರೆಲ್ಲ ಇಟ್ಟಿರ್ತೀನಿ ಕುಡಿಯೋಕ್ಕೆ ಅಂತ ಬರ್ತದೆ. ನೀವು ನೋಡ್ತಾ ಇರ್ಬೋದು, ಕುಶಾಲ್ ಅದನ್ನೇ ವಿಡಿಯೋ ಮಾಡ್ತಾ ಇದ್ದ. ಭಯನೂ ಕೂಡ ಅವನಿಗೆ, ಎಲ್ಲಿ ಕುಕ್ಬಿಡುತ್ತೋ ಅನ್ನೋ ಭಯ. ನಾನು ಹೇಳ್ತಿದ್ದೆ ಹೋಗ್ಬೇಕಾದ್ರೆ ಕೈ ಕೊಡು, ಏನು ಮಾಡಲ್ಲ ಅಂತ, ಆದರೆ ಅವನಿಗೆ ಭಯ. ಆದರೆ ವಿಡಿಯೋ ಮಾತ್ರ ಮಾಡ್ಕೋಬೇಕು. ವಿಡಿಯೋ ಮಾಡ್ಕೊಳ್ಳೋದು ಅಂದರೆ ಅವನಿಗೆ ತುಂಬ ಇಷ್ಟ. ಈ ಥರ ಪಕ್ಷಿಗಳು, ಪ್ರಾಣಿಗಳು ಅಂದರೆ ಅವನಿಗೆ ತುಂಬಾ ಇಷ್ಟ. ನಾನು ಹೊರಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಬಂದು ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲೂ ಕೂಡ ಹೊಟ್ಟೆ ತುಂಬಿಸ್ಬೇಕಾಗಿತ್ತು. ಇವತ್ತು ಅಷ್ಟಮಿ ಇತ್ತು. ಕಲ್ಲರು ಪರ್ಪಲ್ ಏನೋ ಇತ್ತು ಅನಿಸುತ್ತೆ, ಆದರೆ ನಾನು ಯಾವುದಿತ್ತು ಅದು ಹಾಕ್ಕೊಂಡೆ. ದಿನ ಒಂದೇ ಥರ ಇರ್ತದೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವೊಂದು ಸಲ ಮನೆಯಲ್ಲಿ ಶುಕ್ರವಾರದ ಪೂಜೆ ನಾವು ಕೂಡ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಪೂಜೆ ಮಾಡಬೇಕು. ವಿಶೇಷವಾಗಿ ಈಗ ಅಷ್ಟಮಿ ಅಂದರೆ ವಿಶೇಷವಾಗಿ ಪೂಜೆ ಮಾಡಬೇಕು ಅಂದಾಗ ನಮಗೆ ಟೈಮೇ ಸಿಗ್ತಿರ್ಲಿಲ್ಲ. ನೀವು ನೋಡ್ತಾ ಇರ್ಬೋದು, ಎಲ್ಲ ಹೊಟ್ಟೆ ತುಂಬಿಸಿ ಅಂದರೆ ಬಾಗಿನ ಕೊಟ್ಟಿರೋ ಸೀರೆಗಳು ಇಷ್ಟು ಎತ್ತರವಾಗಿರುತ್ತೆ. ಇಲ್ಲಿ ಈ ದೇವಸ್ಥಾನದಲ್ಲಿ ಅಂದರೆ ಯುಗಾದಿ ಹಬ್ಬದ ಮಾರನೇ ದಿನ ಸೇಲ್ ಮಾಡ್ತಾರೆ ಸೀರೆನ. ನಾನು ಒಂದೇ ಒಂದು ಸಲ ಸೇಲ್ನಲ್ಲಿ 1-2 ಸೀರೆ ತೊಗೊಂಡೋಗಿದ್ದೆ. ಈಗಲೂ ಇದೆ ಆ ಸೀರೆಗಳು. ಒಂದರಲ್ಲಿ ನನ್ನ ಮಗಳಿಗೆ ಸೀರೆ ಹೊಲಿದೆ, ಇನ್ನೊಂದಿದೆ. ಇನ್ನು ನೋಡ್ತಾ ಇರ್ಬೋದು ಇದು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅಂತ. ಮತ್ತು ಅದು ಹೋಮ ಹವನ ಎಲ್ಲ ಮಾಡ್ತಾರೆ, ತುಂಬ ಗ್ರ್ಯಾಂಡಾಗಿ. ಮತ್ತು ಹೋಮ ಮಾಡ್ತಾರೆ, ಅದೆಷ್ಟೋ ಗಂಟೆಗಳು ಮಾಡ್ತಾರೆ. ನಾವು ಕೂಡ ಇಲ್ಲಿ ಅಂದರೆ ಭಂಡಾರನೂ ಕೂಡ ಆಗ್ತದೆ, ಊಟನೂ ಸಹ ಕೊಡ್ತಾರೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂಥರ ಪೂಜೆ ಅಂದರೆ ಅಯ್ಯೋ ದೇವ, ನೋಡಿದ ತಕ್ಷಣವೇ ವಾವ್ ಅಂದರೆ ಎತ್ತಿ ಕೈ ಮುಗಿಬೇಕು ಅನ್ನೋಷ್ಟು ಥರ ಖುಷಿ ಆಗ್ತದೆ. ಅಷ್ಟು ಚೆನ್ನಾಗಿ ಪೂಜೆ ಮಾಡಿರ್ತಾರೆ. ಅವ್ರದ್ದೇ ಆದ ರೀತಿ. ನಮ್ಮ ಸೌತ್ ಕಡೆ ಪೂಜೆ ಸ್ವಲ್ಪ ಚೇಂಜಸ್ಸು, ಅಂದರೆ ಅಮ್ಮ ಭಕ್ತಿ ಅಂದರೆ ಒಂದೇ ಫ್ರೆಂಡ್ಸ್. ಅಮ್ಮ ಅಂದರೆ ಎಲ್ಲರಿಗೂ ಕೂಡ ತಾಯಿನೇ ಅಲ್ವರ, ಆದರೆ ಮಾಡುವಂಥ ಪೂಜೆನ ವಿಧಾನದಲ್ಲಿ ಚೇಂಜಸ್ ಇರುತ್ತೆ. ಇಲ್ಲಿ ಕಾಯಿನ ಒಡೆಯೋದಿಲ್ಲ, ಬಾಳೆಹಣ್ಣೇನು ಅಷ್ಟು ಇಂಪಾರ್ಟೆಂಟಾಗಿ ಇಡೋದೆ ಅಂತ ಹೇಳೋದಿಲ್ಲ, ಕಾಯಿ ಇಟ್ಟಿರ್ತಾರೆ. ನಮ್ಮೂರ ಕಡೆ ಹಣ್ಣು ಕಾಯಿ ಮುಖ್ಯವಾಗಿ ಪೂಜೆ ಅಂತಂದರೆ ಹಣ್ಣಿಂದು ತೊಟ್ಟು ಮುರಿದು ಕಾಯಿನ ಒಡೆದು ಇಡೋದು ಅಂತ. ಇದು ಲಾಸ್ಟ್ನೇ ದಿನ ಅಂದರೆ ಆಯುಧ ಪೂಜೆ ದಿನದ ಬ್ಲಾಗು. ನನಗೂ ಕೂಡ ನಮ್ಮ ಅವ್ವನಿಗೆ ಎಡೆ ಇಡಬೇಕು, ಹಾಗಾಗಿ ನಾವು ಊರ ಕಡೆ ನಾನ್ ವೆಜ್ ಇಡ್ತಾರೆ ಅಮ್ಮನ ಮನೆ, ಆದರೆ ನಾನು ನಾನ್ ವೆಜ್ ಮಾಡೋದಿಲ್ಲ. ಸ್ಟಾರ್ಟಿಂಗ್ನಲ್ಲಿ ಮಾಡ್ತಾಯಿದ್ದೆ. ಶಿವು ಅವರು ಉಪವಾಸ ಇರ್ತಾಯಿದ್ರು, ಅವರು 1-2 ಸಲ ಕಠಿಣವಾಗಿ ಉಪವಾಸ ಇಟ್ಟರು. ಆದರೂ ಅವಾಗ ನಾನು ಲಾಸ್ಟ್ನೇ ದಿನ ನಾನ್ ವೆಜ್ ಮಾಡ್ತಾಯಿದ್ದೆ. ನಾವು ಊಟ ಮಾಡ್ತಿರ್ಲಿಲ್ಲ, ಆದರೂ ಏನೋ ಒಂಥರ ಫೀಲ್ ಆಗೋದು, ಊಟ ಮಾಡ್ತಿದ್ದೆ
ಮಾಡ್ತಿರಲಿಲ್ಲ. ಪಾಪ ಇವ್ರು ಇಷ್ಟು ದಿವಸದಿಂದ ಇಷ್ಟು ಚೆನ್ನಾಗಿ ಉಪವಾಸ ಮಾಡ್ಕೊಂಡು ಬಂದಿದ್ದಾರೆ, ಇವತ್ತು ನಾನ್ ವೆಜ್ ಮಾಡ್ತೀನಲ್ಲ ನಾನು ಅಂತ ಅನಿಸೋದು. ಪರವಾಗಿಲ್ಲ, ನನ್ನ ತಾಯಿ ಅಲ್ವಾ, ಅವ್ರು ಒಪ್ಕೋತಾರೆ ಅಂತ ಅಂದ್ಕೊಂಡು ನಾನು ಅಂದರೆ ದೇವಿ ಹೋದ್ಮೇಲೆ ನಾನು ಚಿಕನ್ ಇಟ್ಬಿಟ್ಟು ಫೋಟೋದ ಹತ್ರ ಇಟ್ಟು ಪೂಜೆ ಮಾಡ್ತೀನಿ. ಆದರೆ ಆಯುಧ ಪೂಜೆ ದಿನ ನಾನು ವೆಜ್ಜನ್ನೇ ಮಾಡುವಂಥದ್ದು. ಸಾಂಬಾರು, ಅನ್ನ ಮತ್ತು ಚಕ್ಲಿ, ವಡೆ, ಖೀರು, ಬೆಲ್ಲದನ್ನ, ಹಪ್ಳ, ಉಪ್ಪಿನಕಾಯಿ ಮತ್ತು ಇನ್ನೊಂದು ಫ್ರೂಟ್ಸು ಮತ್ತು ಸೀರೆ ಹೇಗೆ ನೀವು ಇಡ್ತೀರಿ ಎಡೆನ ಹಾಗೆ ಇಟ್ಟು ಪೂಜೆ ಮಾಡ್ತೀನಿ. ನನಗೂ ಕೂಡ ಅಷ್ಟು ಗೊತ್ತಾಗೋದಿಲ್ಲ, ಇದೆಲ್ಲೇ ಮಾಡೋವಂಥದ್ದು. ನಾನು ಕೂಡ ಊರಿನಲ್ಲಿ ಈ ರೀತಿ ಎಲ್ಲ ಅಂದರೆ ಅಮ್ಮ ಮಾಡಿದ್ದು ನೋಡ್ಕೊಂಡಿದ್ದೆ, ಅಷ್ಟು ಬಿಟ್ಟರೆ ಅಷ್ಟು ಗೊತ್ತಿಲ್ಲ. ತಪ್ಪಾದರೂ ನೀವೇ ಅವ್ವ ಅಲ್ವಾ, ತಾಯಿ ಅಲ್ವಾ, ಒಂದು ಸಣ್ಣ ಪುಟ್ಟ ತಪ್ಪಾದರೂ ಕೂಡ ಕ್ಷಮಿಸ್ತಾರೆ ಅಂತ ಅಂದ್ಕೊಂಡು ನಮಗೆ ಒಳ್ಳೇದು ಮಾಡಲಿ. ಅಂದರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ, ನಮಗೆಲ್ಲ ಆರೋಗ್ಯದಲ್ಲೆಲ್ಲ ಯಶಸ್ಸು ಕೊಟ್ಟು ಕಾಪಾಡಲಿ ಅಂದ್ಕೊಂಡು ನನಗೆ ಏನು ಗೊತ್ತೋ ಅದನ್ನು ಇಟ್ಟು ನನ್ನ ಸಮಾಧಾನಕ್ಕೆ ನಾನು ಪೂಜೆ ಮಾಡೋದು ಅಷ್ಟೇ. ಇನ್ನೇನಿಲ್ಲ, ಇದು ಲಾಸ್ಟ್ ದಿನ ಆಯುಧ ಪೂಜೆ ದಿನ. ಇನ್ನೇನು ದೇವಿ ಮನ ಕಳಿಸ್ಲಿಕ್ಕೂ ಕೂಡ ಎಲ್ಲ ತಯಾರಿಗಳು ಆಗ್ತಾ ಇರುತ್ತೆ. ಥರ ಬೇಜಾರಾಗ್ತದೆ. 9 ದಿನದಿಂದ ಅದ್ರದ್ದು ಶಬ್ದ ಇರ್ಬೋದು, ಇಡೀ ದಿನ ಶಬ್ದ. ಸಂಜೆ ಹೊತ್ತು ಗರ್ಭಾ ಡ್ಯಾನ್ಸ್ದು ಜೋರಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತಾರೆ, ಕೂಗ್ತಾ ಇರ್ತಾರೆ. ಒಂಥರ ಆಮೇಲೆ ಏಕ್ದಮ್ ಶಾಂತ ಆಗಿಬಿಡುತ್ತಲ್ಲ, ಏನೋ ಒಂಥರ ಏನೋ ಅಂದರೆ ಕಳ್ಕೊಂಡ ರೀತಿ, ಏನೋ ಖಾಲಿ ಅಂತ ಅನಿಸೋ ರೀತಿನಲ್ಲಿ ಫೀಲ್ ಆಗ್ತಾ ಇರುತ್ತೆ. ಗಣಪತಿನಲ್ಲಿ, ದುರ್ಗಾ ನವರಾತ್ರಿನಲ್ಲಿ ಏನೋ ಒಂಥರ ಜಾಸ್ತಿನೇ ಬೇಜಾರಾಗುತ್ತೆ. ಏಕೆಂದರೆ ಗಣಪತಿನಲ್ಲೂ ಅಷ್ಟೇ, ಮನೆಯಲ್ಲಿ ಗಣಪತಿ ಬಂದು ವಿಸರ್ಜನೆ ಮಾಡಿದಾಗ ಬೇಜಾರಾಗುತ್ತೆ. ಇಲ್ಲಿ ನವರಾತ್ರಿನಲ್ಲೂ ಕೂಡ ಅಷ್ಟೇ, ಪ್ರತಿನಿತ್ಯ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಮಸ್ತ್ ಪೂಜೆ ಎಲ್ಲ ಮಾಡಿರ್ತಾರೆ. ನಾವು ಹೊಸ ನವದುರ್ಗಿಯರನ್ನ ನೋಡಿ ಎಲ್ಲ ಇದು ಮಾಡ್ತಿರ್ತೀವಿ. ಆಮೇಲೆ ಏಕ್ದಮ್ 9 ದಿನ ಆದಮೇಲೆ ವಿಸರ್ಜನೆ. ಒಂಥರ ಇಲ್ಲಿ ವಿಸರ್ಜನೆ ಕೂಡ ಅಷ್ಟೇ. ಈ ಸಲ ಏನು ಮಾಡಿದರು ಅಂದರೆ ಪ್ರತಿಯೊಂದು ದೇವಿಗಳನ್ನ ಒಂದೇ ಸಲ ವಿಸರ್ಜನೆ ಮಾಡಬೇಕು ಅಂದ್ಬಿಟ್ಟು ಒಂದು ಟೈಮ್ ಕೊಟ್ಟಿದ್ದರು. ಆವಾಗಲೇ ಹೊರಡಬೇಕು, ಏಕೆಂದರೆ ಜನಗಳಿಗೆ ತೊಂದರೆ ಆಗುತ್ತೆ. ಒಬ್ಬೊಬ್ಬರು ಒಂದೊಂದು ಸಲ ಹೊರಟಾಗ ಮತ್ತು ಟ್ರಾಫಿಕ್ ಎಲ್ಲ ಇದು ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ, ಕಂಟ್ರೋಲು ಅಂತ ಅಂದ್ಬಿಟ್ಟು ಒಂದು ಟೈಮ್ ಕೊಟ್ಟಿದ್ದರು. ಹಾಗಾಗಿ ಒಂದೊಂದು ಏರಿಯಾದಲ್ಲಿ ಉದ್ದಕ್ಕೂ ಎಷ್ಟು ದೇವಿಗಳಿದೆ ಅದೆಲ್ಲ 1 by 1 ಬರ್ತಾಯಿದ್ವು. ನೋಡಲಿಕ್ಕೆ ಎಷ್ಟು ಖುಷಿ ಆಯ್ತಿತ್ತು ಅಂದರೆ ಫ್ರೆಂಡ್ಸ್, ಇಲ್ಲೇ ಒಂದು ಸ್ವಲ್ಪ ಕಾಣಿಸ್ತಿತ್ತು ನನ್ನ ಬಾಲ್ಕನಿನಲ್ಲಿ, ಅಲ್ಲಿ ನೋಡಿದೆ. ಇವ್ರ ಪಾಪ ಕಾಲ್ ಮಾಡಿ ಹೇಳಿದರು, ಬನ್ನಿ ಹೋಟ್ಲ್ ಹತ್ರ ನಿಂತ್ಕೊಳ್ಳಿ, ಹೊರಗಡೆ ನಮ್ಮ ಹೋಟೆಲ್ ಎದುರುಗಡೆನೇ ಹೋಗ್ತಾರಲ್ಲ ಅಲ್ಲಿ ನೋಡಿರಂತೆ, ಬನ್ನಿ ಮಕ್ಕಳು ಕರ್ಕೊಂಡು ಬಾ ಅಂದರು. ಮತ್ತು ಅಲ್ಲಿಗೆ ಹೋದರೆ ಮನೆಗೆ ಬರೋದು 11 ಗಂಟೆ ಆಗುತ್ತೆ. ಇರಲಿ ಅಂದ್ಕೊಂಡು ನಾನು ಕೂಡ ಹೋಗಲಿಲ್ಲ. ನಾವು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಇವಾಗ ಒಂಥರ ಮಿಸ್ ಮಾಡ್ಕೊಳ್ಳೋಂಗಾಯ್ತದೆ. ಹೋಗಬೇಕಾಗಿತ್ತು, ನಾನು ನೋಡ್ಕೊಂಡು ತುಂಬಿಸ್ಕೋಬೇಕಾಗಿತ್ತು. ಮಕ್ಕಳು ಕೂಡ ಇಷ್ಟಪಟ್ಟು ನೋಡ್ತಾಯಿದ್ರು ಅಂತ. ಆದರೆ ಆವತ್ತಿನ ದಿನ ಒಂಥರ ಕೆಲಸ ಎಲ್ಲ, ಹಿಂದಿನ ದಿನ ಆಯುಧ ಪೂಜೆದು ಕೆಲಸ ಎಲ್ಲ ಮಾಡೋ ಒಂಥರ ಟಯರ್ಡ್ ಆಗಿರುತ್ತಲ್ಲ, ಹಾಗಾಗಿ ಒಂಥರ ಸುಸ್ತು ಏನಂಗಿರುತ್ತೆ. ಮತ್ತು ನಮ್ಮ ಮಕ್ಕಳುಗಳು ಪೂಜೆ ಪುರಸ್ಕಾರದಲ್ಲಂತೂ ಕಮ್ಮಿ ಇಲ್ಲ. ನನ್ನ ಮಗ ಆವತ್ತಿನ ದಿನದ ಭಜನೆಗಳೆಲ್ಲನೂ ಹೇಳ್ತಾನೆ, ಇಷ್ಟಪಟ್ಟು ಬಿಡ್ತಾರೆ. ಮಕ್ಕಳುಗಳಿಬ್ಬರು ಕೂಡ ಅಷ್ಟೇ. ದೇವ್ರ ಪೂಜೆ ಅದೆಲ್ಲ ಅಂದರೆ ಅವ್ರಿಗೆ ತುಂಬಾ ಇಷ್ಟ. ದೀಪಗಳನ್ನ ನಾನು ಹೊರಗಡೆ ಇಟ್ಟೆ, ಏಕೆ ಅಂತಂದರೆ ನಮಗೆ ಫ್ಯಾನ್ ಹಾಕಬೇಕಲ್ಲ, ಫ್ಯಾನ್ ಹಾಕಿದರೆ ದೀಪ ಹೋಗುತ್ತೆ ಅಂದ್ಬಿಟ್ಟು ದೀಪಗಳನ್ನ ಹೊರಗಡೆ ಇಟ್ಟು ಮತ್ತು ಎಡೆ ಇಟ್ಟಿದ್ದನ್ನೇ ನಾವು ಊಟ ಮಾಡಿದ್ವು.